ಈ ಮಜ್ಜಿಗೆ ಬೆಳ್ಳುಳ್ಳಿ ಕಾಂಬಿನೇಷನ್ ಇಷ್ಟೊಂದು ಆರೋಗ್ಯಕಾರಿ ಅಂತ ಗೊತ್ತಿಲ್ಲದೆ ಇದ್ದರೂ ಸಿಕ್ಕಾಪಟ್ಟೆ ರುಚಿ ಇರುತ್ತೆ ಅಂತ ಮಾತ್ರ ಚೆನ್ನಾಗೇ ಗೊತ್ತಿತ್ತು. ಸಿಂಪಲ್ಲಾಗಿ ರೆಡಿಯಾಗೋ ಈ ಪದಾರ್ಥ ಹೆಚ್ಚಿನ ಮಲೆನಾಡಿನ ಮನೆಗಳಲ್ಲಿ ಕಾಣಸಿಗುತ್ತೆ. 1-2 ಚಮಚ ಎಣ್ಣೆಗೆ ಸಾಸಿವೆ, ಉದ್ದಿನಬೇಳೆ, ಖಾರಕ್ಕೆ ಹಸಿಮೆಣಸು, ಘಮಕ್ಕೆ ಒಣಮೆಣಸು, ಕರಿಬೇವು, ಕೊನೆಯಲ್ಲಿ 8ರಿಂದ 10 ಜಜ್ಜಿದ ಬೆಳ್ಳುಳ್ಳಿ ಹಾಕಬೇಕು. ಇದನ್ನು ಹಸಿವಾಸನೆ ಹೋಗುವವರೆಗೂ ಹುರಿಬೇಕು. ಬೆಳ್ಳುಳ್ಳಿಯ ತೀಕ್ಷ್ಣ ಉಷ್ಣತೆ, ಮಜ್ಜಿಗೆಯ ತಂಪು ಗುಣಗಳು ಸೇರಿ ವಾತ, ಪಿತ್ತ ಮತ್ತು ಕಫ ದೋಷಗಳನ್ನು ಸಮತೋಲನದಲ್ಲಿ ಇಡುತ್ತೆ ಮತ್ತು ಇದೆರಡು ವಾತವನ್ನು ಕಮ್ಮಿ ಮಾಡೋದರಿಂದ ಕರುಳಿನಲ್ಲಿರುವ ಗ್ಯಾಸ್ಟ್ರಿಕ್ ಉಬ್ಬರವನ್ನು ಹೊರಹಾಕುತ್ತೆ. ನಂತರ ಅರ್ಧ ಲೋಟ ನೀರನ್ನು ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಹುಳಿಪುಡಿ ಮತ್ತು ಸಕ್ಕರೆಯನ್ನು ಹಾಕಿ ಕುದಿಸ್ಕೊಳ್ಬೇಕು. ಸಿಹಿ ಮತ್ತು ಹುಳಿಪುಡಿ ಹಾಕದೇ ಇದ್ದರೂ ಪರವಾಗಿಲ್ಲ. ಬೈ ದ ವೇ, ಆಯುರ್ವೇದದಲ್ಲಿ ಈ ಮಿಶ್ರಣವನ್ನು ಹೃದಯ ಅಂತ ಕರೆದಿದ್ದಾರೆ. ಹಾಗಂತಂದರೆ ಹೃದಯಕ್ಕೆ ಬಲ ನೀಡುವಂಥದ್ದು ಅಂತ. ಕೊನೆಯಲ್ಲಿ ಇದಕ್ಕೆ 1 ಲೋಟ ಮಜ್ಜಿಗೆಯನ್ನು ಸೇರಿಸಿ ಒಲೆಯ ಉರಿಯನ್ನು ಆಫ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ನಿಮ್ಮ ಹೊಟ್ಟೆಯ ಉರಿ ಕೂಡ ಆಫ್ ಆಗುತ್ತೆ. ಹೇಗಿತ್ತು ಅಂತ ಮಾಡಿ ತಿಳಿಸಿ. ಮತ್ತೆ ಸಿಗೋಣ.